ಕೇಂದ್ರದ ವರಿಷ್ಠರು ಏನು ನಿರ್ಧಾರ ಮಾಡ್ತಾ ಅದಕ್ಕೆ ಬದ್ಧರಾಗಿ ಕೆಲಸ ಮಾಡೋಣ ಅನ್ನುವಂಥ ಮಾತನ್ನು ಅವರು ಹೇಳಿದರು. ಅದಕ್ಕಾಗಿ ನಾನು ಸ್ಟ್ಯಾಂಡು ನಾನು ಈಗಾಗಲೇ ಹೇಳಿದ್ದೇನೆ, ನಾನು ಇಲ್ಲಿ ಸ್ಪರ್ಧೆ ಮಾಡ್ತೀನಿ ಮತ್ತು ಇಲ್ಲಿ 7ನೇ ಬಾರಿ ಸ್ಪರ್ಧೆ ಮಾಡಿ ನಮ್ಮ ಈ ಭಾಗದ ಜನರ ಒಂದೇನು ಸಮಸ್ಯೆಗಳಿಗೆ ಸ್ಪಂದನೆ ಮಾಡಬೇಕು, ಆ ರೀತಿಯಿಂದ ಇಲ್ಲಿವರೆಗೆ ಏನು ಕೆಲಸ ಮಾಡ್ಕೊಂಡು ಬಂದಿದ್ದೇವೆ, ಈ ಒಂದು ಅವಕಾಶ ನಾನು ಮುಂದುವರಿಸ್ತೀನಿ ಮತ್ತು ಅದರ ಜೊತೆಗೆ ಪಕ್ಷದ ಒಂದು ಏನು ನಿಲುವಿದೆ, ಪಕ್ಷದ ಸಂಘಟನೆಗೆ ಇದೆ ಅದಕ್ಕೆ ಒತ್ತು ಕೊಡುವಂಥ ಕೆಲಸ ಮತ್ತು ಯಾವುದೇ ರೀತಿಯಾದ ಪಕ್ಷದ ಜವಾಬ್ದಾರಿ ಕೊಟ್ಟರೆ ಅದನ್ನು ನಿಭಾಯಿಸ್ತೀನಿ. ಇಲ್ಲಿವರೆಗೂ 30 ವರ್ಷದಲ್ಲಿ ಒಬ್ಬ ಶಾಸಕನಾಗಿ, ಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ ಪಕ್ಷದ ಸಂಘಟನೆ ಏನಿದೆ ಅದನ್ನು ಮುಂದುವರಿಸ್ತೀನಿ ಮತ್ತು ಇದೊಂದು ಏನು ಅವಕಾಶ ಇದೆ ಈ ಭಾಗದ ಒಂದು ಅಭಿವೃದ್ಧಿಗೆ ಅದಕ್ಕೆ ಇನ್ನೂ ಹೆಚ್ಚು ಒತ್ತು ಕೊಡಲಿಕ್ಕೆ ಒಬ್ಬ ಶಾಸಕನಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ. ಮತ್ತು ಇಲ್ಲಿ ಜಗದೀಶ್ ಶೆಟ್ಟರ್ಗೆ ಟಿಕೆಟು ನಿರಾಕರಣೆ ಅನ್ನುವಂಥದ್ದು ಇಲ್ಲ ಅನ್ನುವಂಥದ್ದು ವ್ಯವಸ್ಥೆ ಯಾಕೆ ಬಂತು ಅನ್ನುವಂಥದ್ದು ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಯಾವುದೇ ರೀತಿಯಾದಂಥ ಒಂದು ಕಳಂಕಿಲ್ಲದೆ ಕಳಂಕರಹಿತವಾಗಿ ರಾಜಕಾರಣ ನಾವು ಮಾಡಿದ್ದೇವೆ. ಯಾವುದೇ ಒಂದು ಸ್ಕ್ಯಾಮ್ ಆಗಲಿ, ಮತ್ತೊಂದಾಗಲಿ, ಯಾವುದೇ ಹಗರಣ ಇರ್ಬೋದು, ಎಲ್ಲಿಯೂ ಯಾವುದೇ ರೀತಿಯಾದಂಥ ಒಂದು ಕಪ್ಪು ಚುಕ್ಕೆ ನನ್ನ ಮೇಲಿಲ್ಲ. ಹೀಗಾಗಿ ಮತ್ತು 6 ಬಾರಿ ಆಯ್ಕೆಯಾದಾಗ ಅತಿ ಹೆಚ್ಚು ಮತಗಳ ಅಂತರಿಂದ ಇವತ್ತು ಆರಿಸಿಕೊಳ್ಳುವಂಥ ಒಂದು ಕ್ಷೇತ್ರವನ್ನು ಗಟ್ಟಿಮುಟ್ಟು ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಅದರ ಜೊತೆಗೆ ಇವತ್ತು ಎಲ್ಲ ಭಾಗದಲ್ಲಿ, ಇಡೀ ರಾಜ್ಯದಲ್ಲಿ ಮತ್ತು ಪರ್ಟಿಕ್ಯುಲರ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಪಕ್ಷಕ್ಕೆ ಒಂದು ಸಂಘಟನೆ ಮಾಡಿ ಶಕ್ತಿ ಕೊಡುವಂಥ ಕೆಲಸವನ್ನು ನಾನು ಕಾಂಟ್ರಿಬ್ಯೂಷನ್ ಮಾಡಿದೆ. ಪಕ್ಷ ಯಾವ ರೀತಿ ನನಗೆ ಜವಾಬ್ದಾರಿ ಕೊಟ್ಟಿದೆ, ಗೌರವ ಕೊಟ್ಟಿದೆ, ಹಲವಾರು ಸ್ಥಾನಮಾನ ಕೊಟ್ಟಿದೆ, ಅದಕ್ಕೆ ನಾನು ಧನ್ಯವಾದಗಳು ಹೇಳ್ತೀನಿ ಪಕ್ಷಕ್ಕೆ. ಅದೇ ರೀತಿ ಇವತ್ತು ಪಕ್ಷಕ್ಕೂ ಸಹಿತ ನಾನು ಕಾಂಟ್ರಿಬ್ಯೂಷನ್ ನಾನು ಮಾಡಿದ್ದೇನೆ. ಇವತ್ತೇನು ಯಾವ ರೀತಿ ಅಧಿಕಾರ ಬಂದಾಗ ಪಕ್ಷಕ್ಕೆ ಏನು ಸಂಘಟನೆಗೆ ಏನು ಒತ್ತು ಕೊಡಬೇಕು, ಪಕ್ಷವನ್ನು ಸ್ಟ್ರೆಂಥನ್ ಮಾಡಲಿಕ್ಕೆ ಏನು ಮಾಡಬೇಕು ಆ ಕೆಲಸವನ್ನು ನಾನು ಮಾಡಿದ್ದೇನೆ. ಅದಕ್ಕಾಗಿ ಇಲ್ಲಿ ಜನರ ಒಂದು ಸೇವೆ ಮಾಡಲಿಕ್ಕೆ ಮತ್ತು ಏನೋ ಒಂದು ಕೆಲವೊಂದು ಅಪೂರ್ಣವಾದಂಥ ಕೆಲಸ ಕಾರ್ಯಗಳಿದ್ದಾವೆ ಅದನ್ನು ಮುಕ್ತಾಯಗೊಳಿಸಲಿಕ್ಕೆ, ಪರಿಪೂರ್ಣ ಮಾಡಲಿಕ್ಕೆ ಇನ್ನೊಂದು ಅವಕಾಶ ಕೊಡುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದನ್ನು ನಾನು ಅವ್ರಿಗೆ ಹೇಳಿದ್ದೇನೆ. ಅದಕ್ಕಾಗಿ ಮತ್ತೊಮ್ಮೆ ನಾನು ವರಿಷ್ಠರ ಜೊತೆ ಮತ್ತೊಮ್ಮೆ ಚರ್ಚೆ ಮಾಡ್ತೀನಿ, ಮಾಡಿಕೊಂಡು ಇದ್ರ ಬಗ್ಗೆ ನಾನು ಸಾಯಂಕಾಲವರೆಗೆ ಹೇಳ್ತೀನಿ ಅನ್ನುವಂಥ ಮಾತನ್ನು ಕೇಂದ್ರ ಸಚಿವರು ಹೇಳಿದ್ದಾರೆ. ಇಲ್ಲ, ಇನ್ನೂ ಉತ್ತರ ಸಿಕ್ಕಿಲ್ಲ. ಈ ಒಂದು ಬದಲಾವಣೆ ಸರಿ, ಹೊಸ ಪ್ರಯೋಗ ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ ರಾಜ್ಯದಲ್ಲಿ. ಈಗ ಈ ಹೊಸ ಪ್ರಯೋಗದಿಂದ ಬಿಜೆಪಿ ಲಿಂಗಾಯತ ಸಮುದಾಯದ ಓಟ್ಗಳನ್ನು ಕಳೆದುಕೊಳ್ತಾವ ಇದರಿಂದ. ಅದಕ್ಕೆ ನಾನು ಹೇಳಿದಿಲ್ಲ, ಅದ್ರ ಬಗ್ಗೆ ಯಾವುದೇ ಕಮೆಂಟ್ ಮಾಡೋದಿಲ್ಲ. ಒಂದು ನಾನು ಹೇಳ್ತೀನಿ, ಅದರ ಈಗಾಗಲೇ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಯಿಂದ ಕಾಲ್ ಬರ್ತಾ ಇದೆ. ಅದರಲ್ಲಿ ಪರ್ಟಿಕ್ಯುಲರ್ ಉತ್ತರ ಕರ್ನಾಟಕದಲ್ಲಿ, ಅದರಲ್ಲಿ ಈ ಬೆಳಗಾವಿ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಬಿಜಾಪುರ ಇರ್ಬೋದು, ಎಲ್ಲಿವರೆಗೆ ರಾಯಚೂರು, ಬೀದರು ಮತ್ತು ಯಾದಗಿರಿ ಅಂತ ಜಿಲ್ಲೆಗಳಿಂದ, ಬಳ್ಳಾರಿ ಅಂತ ಜಿಲ್ಲೆಗಳಿಂದ ಬೆಳಗಿಂದ ಕಾಲ್ ಬರ್ತಾ ಇದೆ, ನಿನ್ನೆಯಿಂದ ಇವತ್ತುವರೆಗೆ. ಯಾಕೆ ಈ ರೀತಿ ಜಗದೀಶ್ ಶೆಟ್ಟರ್ ಆಯಿತು ಅನ್ನೋಂಥ ಪ್ರಶ್ನೆ ಎಲ್ಲರೂ ಸರಿ. ಈಗ ಇದು ಗುಜರಾತ್ ಮಾದರಿ ಎಫೆಕ್ಟ್ ಆಗುತ್ತಾ ಇದು ಏನಾದರೂ, ಅಥವಾ ಏನು ಉಲ್ಟಾ ಹೊಡೆಯುತ್ತಾ ಅಂತ? ಗುಜರಾತ್ ಮಾದರಿ ಅಂತ ಎಲ್ಲಿ ಯಾರೂ ಹೇಳಿಲ್ಲ. ಈಗ ಮತ್ತೆ ಈಗ ಶಾಸಕರ ಕೈ ಬಿಟ್ಟಿರೋದು ಅದೇ ಮಾದರಿ. ಶಾಸಕರು ಕೆಲವು ಶಾಸಕರನ್ನ ಬೇರೆ ಬೇರೆ ಕಾರಣಗಳು ಸಹ ಕೈ ಬಿಟ್ಟಿದ್ದಾರೆ. ಹೆಚ್ಚು ಕಡಿಮೆ ಎಲ್ಲ ಶಾಸಕರಿಗೆ ಟಿಕೆಟ್ ಸಿಕ್ಕಿದೆ. ಅಲ್ಲ, ನಿಮ್ಮನ್ನವ್ರಿಗೂ ಕೈ ಬಿಟ್ಟಿದ್ದಾರೆ. ಈಗ ಆಲ್ರೆಡಿ ನಿಮ್ಮನ್ನ ಕಾಂಗ್ರೆಸ್ನವರು ಸ್ವಾಗತ ಮಾಡ್ತಿದ್ದಾರೆ. ಶೆಟ್ಟರ್ ಬಂದ್ರೆ ನಾವು ಸ್ವಾಗತ ಮಾಡ್ತೀವಿ ಅಂತ ಹೇಳ್ತಾರೆ ಕಾಂಗ್ರೆಸ್ ನಾಯಕರು. ನನಗೆ ಯಾರೂ ಕಾಂಟ್ಯಾಕ್ಟ್ ಮಾಡಿಲ್ಲ, ಯಾರ ಸಂಪರ್ಕದಲ್ಲಿ ನಾನು ನಿಮ್ಮನ್ನ ಬೆಂಬಲಿಸಿದಂತ ಕಾರ್ಪೊರೇಟರ್ಗಳನ್ನ ಇವತ್ತು ಸಭೆಗೆ ಭಾಗವಹಿಸಲಾರ್ದಂಗೆ ನೋಡ್ಕೊಂಡಿದ್ದಾರೆ. ನೋಡಿ, ನಡುರಾತ್ರಿ ಫೋನ್ ಮಾಡಿ ಹೋಗ್ಬೇಡ್ರಿ ಅಂತ ಅವ್ರು ಧಮಕಿ ಹಾಕಿದ್ರು. ಇರಲಿ, ಇವೆಲ್ಲ ರಾಜಕಾರಣದಾಗ ನಡೆಯುವಂಥದ್ದು. ಅದನ್ನ ಯಾವ ರೀತಿ ಚಾಲೆಂಜ್ ಆಗಿ ಫೇಸ್ ಮಾಡಬೇಕು ಅಂತ ನಂಗೆ ಗೊತ್ತಿದೆ. ಈಗ ನಿಮ್ಮ ಸಹೋದರರು ಒಂದು ಮಾತು ಹೇಳಿದ್ರು ಸರ್, ಕೆಟ್ಟ ಸಮಯದಲ್ಲಿ ಅಧಿಕಾರ ಬರುತ್ತೆ, ರಾಜ್ಯದ ಚುಕ್ಕಾಣಿ ಹಿಡಿತಾರೆ ಅಂತ, ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ. ನೋಡ್ರಿ, ನಾನು ಯಾವುದೇ ಒಂದು ಅಧಿಕಾರ ಲಾಭಿಸಿದ ಪಕ್ಷ ಕೊಡುವುದಿಲ್ಲ. ನಾನು ಹಿಂದೆ ಅಪೋಸಿಷನ್ ಲೀಡರ್ ಇದ್ದಾಗೂ ಇವತ್ತು ಎಲ್ಲ ಶಾಸಕರು ಮತ್ತು ಅವತ್ತಿನ ನಾಯಕರು ಯಡಿಯೂರಪ್ಪನವರು, ಅನಂತಕುಮಾರ್ ನನಗೆ ಬೆಂಬಲ ಮಾಡಿ ನಾನು ಲೀಡರ್ ಆಫ್ ಅಪೋಸಿಷನ್ ಆಗಿದ್ದವರು. ಹೀಗಾಗಿ ಪ್ರತಿ ಹಂತದಲ್ಲಿ ಇವತ್ತು ಪಕ್ಷದ ಬೆಳವಣಿಗೆಯಲ್ಲಿ ನಂದು ಕಾಂಟ್ರಿಬ್ಯೂಷನ್ ಇದೆ. ಅದಕ್ಕಾಗಿ ಯಾವುದೇ ಒಂದು ಅಧಿಕಾರ ಅಂತ, ನಾನು ಫಸ್ಟ್ ಟೈಮ್ ML ಆದಾಗ, ನಾನು ML ಹಾಕಿನಂತೂ ಕಲ್ಪನೆ ಇರಲಿಲ್ಲ. ML ಆದಾಗ ನಾನೇನಾದರೂ ಮಂತ್ರಿ ಆಗ್ತೀನಿ, ಏನಾದರೂ ಮುಖ್ಯಮಂತ್ರಿ ಆಗ್ತೀನಿ, ಲೀಡರ್ ಆಫ್ ಅಪೋಸಿಷನ್ ಆಗ್ತೀನಿ, ನಾನು ಕಲ್ಪನೆ ಮಾಡಿರಲಿಲ್ಲ. ಇವತ್ತು ಅಧಿಕಾರ ಬಂದದ, ಅದನ್ನು ಸದುಪಯೋಗ ಮಾಡಿ ಪಕ್ಷಕ್ಕಾಗಿ ನಾನು ಎಲ್ಲ